ಇನ್ನು ಜಾತಿಗಣತಿ ವೀರಶೈವ ಲಿಂಗಾಯತ ಮಠಾಧೀಶರು ಮತ್ತು ಒಕ್ಕಲಿಗರ ಸಂಘ ತೀವ್ರ ವಿರೋಧ ಈ ಜಾತಿಗಣತಿಗೆ ವ್ಯಕ್ತಪಡಿಸಿದೆ. ಎಲ್ಲೋ ಕುಳಿತು ವರದಿಯನ್ನು ತಯಾರು ಮಾಡಿರೋ ಹಾಗಿದೆ. ಹೀಗಾಗಿ ಮತ್ತೊಮ್ಮೆ ಜಾತಿಗಣತಿ ವೈಜ್ಞಾನಿಕವಾಗಿ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದಷ್ಟು ಮಠಾಧೀಶರು ಕೂಡ ಇದರ ಬಗ್ಗೆ ಮಾತನಾಡಿದರು. ಈಗ ಆಗಿರುವಂಥ ವರದಿ ಏನಿದೆ ಬಂದಿದೆ ಅದು ಸೂಕ್ತವಾಗಿಲ್ಲ ಅಥವಾ ವೈಜ್ಞಾನಿಕವಾಗಿಲ್ಲ ಅಥವಾ ಎಕ್ಸಾಕ್ಟ್ಲಿ ಕೌಂಟ್ ಪ್ರಕಾರ ಇವರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನಗಳಿವೆ. ಹಾಗಾಗಿ ಮೊದಲಿನಿಂದ ಮನೆ ಮನೆಗೆ ಹೋಗಿ ಈ ಜಾತಿಗಣತಿಯನ್ನು ಮಾಡಬೇಕು ಅಂತ ಎಲ್ಲೋ ಕುಳಿತು ಇದನ್ನು ತಯಾರು ಮಾಡಿರೋ ಹಾಗಿದೆ. ಮನೆ ಮನೆಗೆ ತೆರಳಿ ಮತ್ತೆ ಸಮೀಕ್ಷೆ ಆಗಲಿ ಅಂತ ಒಂದಷ್ಟು ಮಠಾಧೀಶರು ಹೇಳ್ತಾರೆ. ರಂಭಾಪುರಿ ಶ್ರೀಗಳು ಕೂಡ ಮಾತನಾಡಿದರು. ಸಾಣೆಹಳ್ಳಿ ಶ್ರೀಗಳು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಮ್ಮೆ ಜಾತಿಗಣತಿ ಆಗಬೇಕು, ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಒಪ್ಪಲ್ಲ ಅಂತ ಒಕ್ಕಲಿಗರ ಸಂಘ ಹೇಳ್ತಿದೆ. ಈಗ ತಾನೇ ಅಲ್ಲಿ ಜಾತಿಗಣತಿ ಬಗ್ಗೆ ನಮಗೆ ಪ್ರಶ್ನೆ ಮಾಡಿದರು. ಹಿಂದೆ ಮಾಡಿರೋಂಥ ಜಾತಿಗಣತಿ ಸರಿಯಿಲ್ಲ ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ. ಹಾಗಾಗಿ ಹೊಸದಾಗಿ ಯಾವ ಕಾನೂನುಬದ್ಧ ಮತ್ತು ಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡಿದರೆ ಯಾರಿಗೆ ಸೌಲಭ್ಯಗಳು ಸಿಗಬೇಕೋ ಅವ್ರಿಗೆ ಸಿಗ್ತಾವೆ. ಇಲ್ಲ ಅಂತಂದರೆ ಏನೇನೋ ಆಗಿ ಅವಾಂತರಗಳು ಆಗ್ತವೆ. ಹಾಗಾಗಿ ಮತ್ತೊಮ್ಮೆ ಜನಗಣತಿಯನ್ನು ಜಾತಿಯ ಹಿನ್ನೆಲೆಯಲ್ಲಿ ಮಾಡೋದು ಕ್ಷೇಮ ಅಂತ ನಾವು ಬಯಸ್ತೇವೆ. ಈಗ ತಾನೇ ಅಲ್ಲಿ ಕಳೆದ 10 ವರ್ಷಗಳಿಂದ ಜಾತಿ ಜನಗಣತಿ ವಿಚಾರವಾಗಿ ಬೇಕಾದಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಈಗಾಗಲೇ ವರದಿ ಸರ್ಕಾರದ ಕೈ ಸೇರಿದೆ. ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವುದಾಗಿ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಆದರೆ ಈ ಹಿಂದೆ ಏನು ಜಾತಿ ಜನಗಣತಿ ಆಗಿದೆ ಅದು ಸರಿಯಾದಂಥ ರೀತಿಯಲ್ಲಿ ಕ್ರಮಬದ್ಧವಾಗಿ ಆಗಿಲ್ಲ ಅನ್ನುವಂಥದ್ದು ಹಲವಾರು ಸಮುದಾಯಗಳ ಜನರ ಒಂದು ಕೊರಗು ಕೂಡ ಇದೆ. ಈಗಾಗಲೇ ಈ ಹಿಂದೆ ಜಾತಿ ಜನಗಣತಿ ವಿಚಾರ ಬಂದಾಗ ವೀರಶೈವ ಲಿಂಗಾಯತ ಸಮಾಜವಾಗಲಿ ಒಕ್ಕಲಿಗ ಸಮಾಜದವರಾಗಲಿ ಈಗಾಗಲೇ ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು. ಈಗಾದರೂ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈಗಾಗಲೇ ಅದಕ್ಕೆ ತನ್ನ ವಿರೋಧ